ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಬಾಲರಾಜ್ ಅರಸ್ ರಸ್ತೆಯಲ್ಲಿರುವ ಕುರುಬರ ಹಾಸ್ಟೆಲ್ ಜಾಗದಲ್ಲಿ ಸುಮಾರು 12 ಕೋಟಿ ರು ವೆಚ್ಚದಲ್ಲಿ ಶ್ರೀ ಕನಕ ಸಮುದಾಯ ಭವನ ನಿರ್ಮಾಣ ಮಾಡುವ ಉದ್ದೇಶವಿದ್ದು, ಇದಕ್ಕೆ ನವೆಂಬರ್ 30ರಂದು ಬೆಳಗ್ಗೆ 10:30ಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ, ಜಿಲ್ಲಾ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಆರ್ ಪ್ರಸನ್ನ ಕುಮಾರ್ ಹೇಳಿದರು. ಏನಿದೆ ಆ ಅಳತೆಯಲ್ಲೇ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಸುಸಜ್ಜಿತವಾಗಿ ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಅದನ್ನು ಕಟ್ಟೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ವಿ. ನಾಳೆ ನಮ್ಮೆಲ್ಲ ಸಮಾಜದ ಬಂಧುಗಳು ಈ ಕಾರ್ಯ. ಈ ನಡುವೆ ಪತ್ರಿಕಾಗೋಷ್ಠಿಯಲ್ಲಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ SK ಮರಿಯಪ್ಪ ಮಾತನಾಡಿ, ಇದು ಬಹುದಿನದ ಕನಸು, ಈಗ ನನಸಾಗುವ ಕಾಲ ಬಂದಿದೆ. ಸಮುದಾಯ ಭವನ ವಿಶಿಷ್ಟವಾಗಿ ನಿರ್ಮಿಸಲಾಗುವುದು. ಇದರಿಂದ ಬಂದ ಹಣವನ್ನು ಸಮಾಜದ ಶೈಕ್ಷಣಿಕ ಉದ್ದೇಶಕ್ಕಾಗಿ ಸ್ವಲ್ಪ ಭಾಗ ಮೀಸಲಾಗಿಡುವುದು ಮತ್ತು ವಿದ್ಯಾರ್ಥಿಗಳ ಅನುಕೂಲಕ್ಕೆ ಬೇರೆ ಕಡೆ ಹಾಸ್ಟೆಲ್ ನಿರ್ಮಿಸಲಾಗುವುದು ಎಂದರು. ಅಲ್ಲ, ಈಗ ನಮ್ಮ ಹತ್ರ 60 ರೂಮ್ಸ್ ಇದ್ದು 60 ರೂಮ್ಸ್ ನಮ್ಮ ಬಹುದಿನದ ಕನಸು ಇದು. ಸೌಂಡ ನಿಮಗೆ ಚೆನ್ನಾಗಿದೆ. ಈಗ ನಮಗೆ ಕೂಡು ಬಂದಿದೆ ಅನ್ನೋದೇ ಒಂದು ಸಂತೋಷದ ವಿಚಾರ. ಇದು ನಮ್ಮ ಜನಾಂಗ ಇಡೀ ಜಿಲ್ಲೆಯಲ್ಲಿ ನಾವು ಪ್ರಬಲವಾಗಿದ್ರೂ ಸಹ ನಾವು ಹಿಂದುಳಿದಿದ್ದೀವಿ ಅನ್ನೋದು ಒಂದು. ಈಗ ನಮಗೆ ಎಚ್ಚೆತ್ತುಕೊಂಡು ಇವತ್ತು ನಾವು ಒಂದು ಸಮುದಾಯ ಭವನ ಮಾಡಬೇಕು ಅಂಥೇಳಿ ಹೊರಟಿರೋವಂಥದ್ದು. ಹಾಗಾಗಿ ಇಡೀ ಶಿವಮೊಗ್ಗದ ಜನತೆಯ, ನಮ್ಮ ಸಮಾಜದ ಪ್ರಮುಖರು ಇವತ್ತು ಎಲ್ಲರೂ ಸೇರಿ ಒಂದು ಸಮುದಾಯ ಭವನ ಮಾಡಬೇಕು ಅಂಥೇಳಿ ಒಂದು ಇಚ್ಛೆನ ಪಟ್ಟಂಥ ಸಂದರ್ಭದಲ್ಲಿ ನಾವು ಸಮುದಾಯ ಭವನ ಮಾಡಲಿಕ್ಕೆ ಹೊರಟಿರೋದು. ಈಗ ತಾವು ಹೇಳಿದ್ರಿ ಅದು ಬಂಜಾರರು ವಿಚಾರ ಅಲ್ಲಿ ಬೇರೆ ಇರೋದು. ನಮಗೂ ಅವರಿಗೂ ಹೋಲಿಕೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ನಾವು ಅದೇ ಕಾಂಪ್ಲಿಕೇಶನ್ ಆಗಿದೆ. ನಮ್ಮಲ್ಲಿ ಆ ಪರಿಸ್ಥಿತಿ ಇಲ್ಲ. ನಾವು ಶೈಕ್ಷಣಿಕ ಮತ್ತು ಹಾಸ್ಟೆಲ್ನ ನಾವು ಇಲ್ಲಿ ತನಕ ಹಾಸ್ಟೆಲ್ಗಳನ್ನ ಇಟ್ಕೊಂಡಿದ್ದು ನಾವೇ, ಇನ್ಯಾರೂ ಇಟ್ಕೊಂಡಿಲ್ಲ. ಹಳೇ ಬಿಲ್ಡಿಂಗ್ ಇದ್ದಂಥದ್ದು. ಆದರೂ ಸಹ ಜನ ಎಷ್ಟಿದ್ರು ಇವತ್ತು ನೋಡಿದಿರಿ, ವಿದ್ಯಾಭ್ಯಾಸಕ್ಕೆ ಜನ ಒಳ್ಳೆ ಹಾಸ್ಟೆಲು ಇರಬೇಕು, ವಿದ್ಯಾಭ್ಯಾಸ ಅವರಿಗೆ ರೆಸಿಡೆನ್ಷಿಯಲ್ಲು ಇರಬೇಕು, ಕಾಲೇಜು ಇರಬೇಕು. ಆ ಪರಿಸ್ಥಿತಿಯಲ್ಲಿ ಇವತ್ತು ಇರೋವಂಥದ್ದು. ಈಗ ನಾವು ಕ್ರಮೇಣ ನಾವು ಯೋಚನೆ ಮಾಡ್ಕೊತ ಬಂದಂಥ ಸಂದರ್ಭದಲ್ಲಿ ಶನಿಯವರೇ ಇದಕ್ಕೆ ಜನ ಈಗ ಸೆಟಪ್ ಆಗ್ಬಿಟ್ಟಿದ್ದಾರೆ. ಈ ರೀತಿ ಹಾಸ್ಟ್ಲಿಗೆ ಯಾರು ನಾವು ಕೊಡ್ತಾ ಇದ್ದಿದ್ದು, ಹಾಸ್ಟ್ಲಲ್ಲಿ ಊಟ ಎಲ್ಲದೂ ಕೊಡ್ತಾಯಿದ್ವಿ. ಏನೊಂದು 300-400 ರೂಪಾಯಿ ದುಡ್ಡು ಕೊಡೋರು ತಿಂಗಳ. ಅದು ಇಲ್ದಂಗೆ ಆದಂಥ ಪರಿಸ್ಥಿತಿಯಲ್ಲಿ ನಾವು ಯೋಚನೆ ಮಾಡಿ ಒಂದು ಹಾಸ್ಟೆಲ್ ಮಾಡಬೇಕು. ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಹಾಸ್ಟ್ಲು ಇಲ್ಲ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಇವತ್ತು ಹಾಸ್ಟ್ಲು ಮಾಡೋಕ್ಕೆ ಹೊರಟಿರೋಂಥದ್ದು ಇದು ಸಮುದಾಯ ಭವನನ. ಈ ಸಮುದಾಯ ಭವನ ಮಾಡಲಿಕ್ಕೆ ನಾವು ಕಡಿಮೆ ರೇಟ್ನಲ್ಲೇ ಕೊಡ್ತೀವಿ ಹೊರತು ನಾವು ಜಾಸ್ತಿ ರೇಟು 5 ಲಕ್ಷ 4 ಲಕ್ಷ ಆ ರೇಟಿಗಂತೂ ನಾವು ಯಾವ ಕಾರಣಕ್ಕೂ ಕೊಡಲ್ಲ. ಎಲ್ಲ ಸಮುದಾಯ ಭವನ ಏನಿದೆ ಅದಕ್ಕಿಂತ ನಾವು ಕಡಿಮೆನೇ ಮಾಡಬೇಕು ಅನ್ನೋದೇ ಒಂದು ನಮ್ಮ ಕಮಿಟಿಯಲ್ಲಿ ತೀರ್ಮಾನ ಆಗಿದೆ. ಅದರಂತೆ ನಾವು ನಡ್ಕೊಳ್ತೀವಿ, ಆಯಿತಾ. ನಾವು ಇದನ್ನ ವ್ಯಾವಹಾರಿಕವಾಗಿ ನಾವು ಮಾಡೋಕ್ಕೆ ಎಲ್ಲೂ ನಾವು ತಯಾರಿಲ್ಲ. ಕಮರ್ಷಿಯಲ್ಲು ಮಾಡೋದು ನಾವು ಇದಿಲ್ಲ. ಹಾಗಾಗಿ ನಮ್ಮ ಸಮಾಜ ಬಾಂಧವರು ನಾಳೆ ಇದನ್ನು ಸಕ್ಸಸ್ ಮಾಡಬೇಕು. ನಾಳೆ ಗುದ್ಲಿ ಪೂಜೆ ಇದೆ ಸ್ವಾಮೀಜಿಗಳ ಸಮ್ಮುಖದಲ್ಲಿ. 2 ಮಂತ್ರಿಗಳು, ಬೈರತಿ ಸುರೇಶ್ ಮತ್ತು ಮಧು ಬಂಗಾರಪ್ಪನವರು ಮತ್ತು ಇಲ್ಲೇ MP MLCಗಳು ಇವರೆಲ್ಲ ಬರ್ತಿದ್ದಾರೆ. ಅದರಿಂದ ತಮ್ಮ ಸಹಕಾರ ನಿಮ್ಮ ಮುಖಾಂತರ ನಮ್ಮ ಜಿಲ್ಲೆಗೆ ಇದನ್ನು ಮುಟ್ಟಬೇಕು. ನಾವು ಒಳ್ಳೆಯದೊಂದು ಸಮುದಾಯ ಭವನ ಕಟ್ಟಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ನಾವು ಮಾಡ್ತಾ ಇರೋದು. ಅದರಿಂದ ನಾಳೆ ಬರೋವಂಥ ಕಾರ್ಯಕ್ರಮಕ್ಕೆ ನಮ್ಮ ಬಾಂಧವರು ಬರೋರಿಗೆಲ್ಲ ಸ್ವಾಗತವನ್ನು ಕೋರ್ತಾ, ನಾಳೆ ತಾವೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿನ ಸೈಡ್ ಮಾಡಿ ಎಲ್ಲ ಮಾಡ್ತೇವೆ.